ಹಲ್ಲೆ ಆರೋಪದ ಹಿನ್ನೆಲೆ ಠಾಣೆಗೆ ಅವ್ರನ್ನ ಕರೆಸಲಾಗಿದೆ. ನಂದೀಶ್ ಮತ್ತು ಪ್ರೇಮ ದಂಪತಿಯನ್ನ. ನಟಿ ಕಾವ್ಯಗೌಡ ದೂರು ಕೊಟ್ಟರಲ್ಲ, ಪ್ರೇಮ ಕುಟುಂಬಸ್ಥರು ಕೂಡ ಪ್ರತಿ ದೂರು ಕೊಟ್ಟಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಪ್ರತಿ ದೂರುಗಳು ದಾಖಲಾಗಿದೆ. ಮನೆಗಾಗಿ ಇಬ್ಬರ ನಡುವೆ ಗಲಾಟೆ ಅಂತ, ಅಂದ್ರೆ ಆಸ್ತಿಗಾಗಿ ಗಲಾಟೆ ಅಂತಿದ್ದಾರೆ. ಈಗಾಗಲೇ ಸ್ಟೇಷನ್ ಬಳಿ ಬಂದಿದ್ದಾರೆ. ನಂದೀಶ್ ಮತ್ತು ಪ್ರೇಮ, ಕಾವ್ಯ ಕುಟುಂಬಸ್ಥರೇ ಹಲ್ಲೆ ಮಾಡಿದ್ರು ಅಂತ ಪ್ರೇಮ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಮಾಡ್ಕೊಳ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಪ್ರೇಮ ಅವರ ತಂದೆ ಇಷ್ಟೊತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ರು. ಮನೆಗೆ ಪ್ರತಿನಿತ್ಯ ಫೋಟೋಗ್ರಾಫರ್ಗಳನ್ನು ಕರೆಸ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು, ವಿಡಿಯೋ ತೆಗೆಸ್ಕೊಳ್ಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಹೊಂದಾಣಿಕೆನೇ ಇರಲಿಲ್ಲ, ಇಂತಹ ಆರೋಪವನ್ನ ಅವರ ತಂದೆ ಮಾಡಿದ್ರು. ಆದರೆ ವಿಚಾರ ತನ್ನ ಮಗಳಿಗೆ ಸಿಗ್ದಲೇ ಇರುವ ಸ್ಟೇಟಸ್ ಆಕೆಗೆ ಸಿಕ್ಕಿದೆ ಅನ್ನುವಂತಹ ಜಲಸಿ ಒಂದ್ ಕಡೆ ಆದ್ರೆ, ಮತ್ತೊಂದು ಆರೋಪ ಕೇಳಿ ಬರ್ತಿರೋದು ಏನು ಅಂದ್ರೆ, ಆಸ್ತಿಗೋಸ್ಕರ ಬಂಗ್ಲೆನೇ ಇದೆ, 3 ಫ್ಲೋರಲ್ಲಿ 3 ಫ್ಯಾಮಿಲಿ ವಾಸ ಮಾಡ್ತಾ ಇದ್ದಾರೆ. ಹೇಳ್ಕೊಳಕ್ ಒಂದು ಫ್ಯಾಮಿಲಿ, ಬಟ್ ಅತ್ತೆ ಮಾವ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಲ್ಲಿ ಕಾವ್ಯಗೌಡ ಮತ್ತೆ ಅವರ ಗಂಡ, ಸೆಕೆಂಡ್ ಫ್ಲೋರ್ ನಲ್ಲಿ ಪ್ರೇಮ ಅಂಡ್ ನಂದೀಶ್, ಅಂದ್ರೆ ಅವ್ರಿಗೆ ವಾರ್ಗಿತ್ತಿ. ಅಣ್ಣ ತಮ್ಮ ಸಪ್ರೇಟ್ ಆಗಿದ್ದಾರೆ, ಅಪ್ಪ ಅಮ್ಮ ಇನ್ನೊಂದು ಫ್ಲೋರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದೇ ಮನೆ ಅಲ್ಲ, ಒಂದೇ ಬಿಲ್ಡಿಂಗ್ ಅಷ್ಟೇ, ಎಲ್ಲರೂ ಕೂಡ ಬೇರೆ ಬೇರೆ ವಾಸ ಮಾಡ್ತಿದ್ದಾರೆ. ಈಗ ಅದಷ್ಟು ಆಸ್ತಿ ಒಬ್ಬರಿಗೆ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಏನಾದ್ರೂ ಜಗಳ ಆಗಿದ್ಯಾ? ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಮಾವರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲಿ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರುವಂತ ವಿಡಿಯೋ. ಅದನ್ನ ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಹಿಡಿದಾಕಿ ಇನ್ನು ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಎಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನ ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾರೆ, ನಮಗೆ ಹೇಳ್ತಿದ್ದಾರೆ ಅದೇ ಮಾತುಗಳನ್ನ. ಬಟ್ ಅವ್ರು ಮಾಡಿರುವಂತ ಸ್ಟೇಟ್ಮೆಂಟ್ಸ್ ಅದು ಆ ವಿಡಿಯೋನ ನೀವು ನೋಡ್ಬೋದು, ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವರಿಗೆ ಮನೆ ಬೇಕು, ಆ ಮನೆಗೋಸ್ಕರ ನಮ್ಮಿಬ್ಬರು ಹೆಂಗಾದ್ರೂ ಮಾಡಿ ಹೊರಗಡೆ ಆಗ್ತಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ, ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ, ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿರೋ ಈ ರೀತಿ ಆಗ್ತಾ ಇದೆ, ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗ ಒಂದು ಬುದ್ಧಿ ಮಾತು ಹೇಳಿ ಕಳ್ಸಿದ್ರು, ಬಿಡಮ್ಮ ಹೋಗ್ಲಿ, ಅವ್ರೇನು ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡ, ನೀನು ನಮ್ಮ ಹುಡುಗಿ, ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಡ್ ಬಂದಿರೋದು ಸರ್. ಈಗ 2 ವರ್ಷ ಕಾದು ಮಾಡ್ಕೊಂಡ್ ಬಂದಿರೋದು, ಕಾದ್ಕೊಂಡು ಅವ್ರು ಹಿಂದೆ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು. ನಮ್ಮ ಸಂಬಂಧದಲ್ಲಿ ನಾವು ಮದುವೆ ಆಗಿರೋದು. ಸೊ ಆಗಿರ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು, ಅವ್ರು ತಲೆ ಬಾಗ್ಲೇಬೇಕು, ಅವ್ರು ಹೇಳಿದ ಮಾತನ್ನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನ ತಾಳ್ಮೆ